ಪಟ್ಟಾಭಿಷೇಕವಾಗಬೇಕಾಗಿದ್ದ ಶ್ರೀರಾಮನಿಗೆ 14 ವರ್ಷಗಳ ಕಾಲ ವನವಾಸ ಯಾಕಾಯಿತು? ಈ ವನವಾಸಕ್ಕೆ ಕೈಕೆಯೇ ಮೂಲ ಕಾರಣನ? ಕೈಕೆಗೆ ಸಿಕ್ಕ ವರದಾನದಿಂದಲೇ ರಾಮನಿಗೆ 14 ವರ್ಷ ವನವಾಸವಾಯಿತ? ಇಲ್ಲಿದೆ ಪೂರ್ತಿ ಕಥೆ. ಕೈಕೆಯು ರಾಜ ದಶರಥನ 3 ಹೆಂಡತಿಯರಲ್ಲಿ ಒಬ್ಬಳು. ಕೈಕೆಯು ವಿವಾಹದ ಮೊದಲು ಮಹರ್ಷಿ ದುರ್ವಾಸರ ಸೇವೆ ಮಾಡುತ್ತಿದ್ದಳು. ಇವಳ ಸೇವೆಯಿಂದ ಸಂತುಷ್ಟರಾದ ದುರ್ವಾಸ ಮಹರ್ಷಿಗಳು, ಕೈಕೆ, ನಿನ್ನ ಭವಿಷ್ಯದಲ್ಲಿ ದೇವರು ನಿನ್ನ ಮಡಿಲಲ್ಲಿ ಆಡುವಂತಾಗಲಿ ಎಂದು ಆಶೀರ್ವದಿಸಿದರು. ಸಮಯ ಕಳೆದು ಕೈಕೆ ರಾಜ ದಶರಥನನ್ನು ವಿವಾಹವಾದಳು. ಮಕ್ಕಳು ಜನಿಸಿದರು. ಕೈಕೆಯು ತನ್ನ ಮಗ ಭರತನನ್ನು ಎಷ್ಟು ಪ್ರೀತಿಸುತ್ತಿದ್ದಳು, ಅಷ್ಟೇ ಕೌಸಲ್ಯ ಮಗನಾದ ಶ್ರೀರಾಮನನ್ನು ಕೂಡ ಪ್ರೀತಿಸುತ್ತಿದ್ದಳು. ಬಹಳ ವರ್ಷಗಳ ಹಿಂದೆ ದೇವರು ಮತ್ತು ಅಸುರರ ನಡುವೆ ಯುದ್ಧ ಜರುಗಿತು. ದೇವರಾಜನಾದ ಇಂದ್ರನು ಸಹಾಯಕ್ಕಾಗಿ ರಾಜ ದಶರಥನನ್ನು ಕರೆಯುತ್ತಾರೆ. ರಾಣಿ ಕೈಕೆಯೂ ಕೂಡ ಮಹಾರಾಜನನ್ನು ರಕ್ಷಿಸಲು ಸಾರಥಿಯಾಗಿ ದೇವಾಸುರ ಸಂಕ್ರಮವನ್ನು ತಲುಪುತ್ತಾಳೆ. ಯುದ್ಧದ ಸಮಯದಲ್ಲಿ ಮಹಾರಾಜ ದಶರಥನ ರಥಕ್ಕೆ ಚಕ್ರಕ್ಕೆ ಹಾಕಿದ ಕಿರುವು ಜಾರತೊಡಗುತ್ತೆ. ಆಗ ಕೈಕೆಯು ತನ್ನ ಒಂದು ಬೆರಳನ್ನು ರಥದ ಕೀಲಕ್ಕೆ ಇಟ್ಟು ದಶರಥನ ಪ್ರಾಣವನ್ನು ಕಾಪಾಡ್ತಾಳೆ. ಈ ಧೈರ್ಯಕ್ಕೆ ಮೆಚ್ಚಿ ದಶರಥನು, ನಿನಗೇನು ವರ ಬೇಕಾದರೂ ಕೇಳು ಎಂದು ಕೈಕೆಗೆ ಹೇಳುತ್ತಾನೆ. ಇದಕ್ಕೆ ಕೈಕೆಯು, ನಾನು ಸಮಯ ಬಂದಾಗ ಕೇಳುತ್ತೇನೆ ಎಂದು ಗೌರವವಾಗಿ ಈಗ ತಿರಸ್ಕರಿಸುತ್ತಾಳೆ. ಮುಂದೆ ಈ ವರವು ರಾಜ ದಶರಥನ ಬಲೆಯಲ್ಲಿ ಸಿಲುಕಿಸಿ ರಾಮನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಕಳಿಸಲಾಯಿತು ಎಂದು ಉಲ್ಲೇಖಿಸಲಾಗಿದೆ. ಶ್ರೀರಾಮ ವನವಾಸ ಹೋಗುವುದಕ್ಕೆ ಕೈಕೆ ಮಾತ್ರವಲ್ಲ, ದೇವತೆಗಳು ಕೈವಾಡ ಕೂಡ ಇತ್ತು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಅದೇನೆಂದರೆ, ಒಂದು ವೇಳೆ ಅಯೋಧ್ಯೆ ಶ್ರೀರಾಮ ರಾಜನಾಗಿದ್ದರೆ ಅವರೆಂದೂ ರಾವಣನನ್ನು ವಧಿಸಲು ಸಾಧ್ಯವಾಗ್ತಿರಲಿಲ್ಲ. ಈ ಕಾರಣದಿಂದಲೇ ಎಲ್ಲ ದೇವತೆಗಳು ಸೇರಿ ಮಂಥರೆಗೆ ಕೈಕೆಗೆ ವನವಾಸ ಆಲೋಚನೆಯನ್ನು ಮೂಡಿಸುತ್ತಾರೆ. ಇದರ ಬಳಿಕ ಕೈಕೆಗೆ ತನಗೆ ಕಾಯಿಲೆ ಇರುವುದಾಗಿ, ಈ ಕಾಯಿಲೆ ಗುಣವಾಗಬೇಕೆಂದರೆ ಶ್ರೀರಾಮನು 14 ವರ್ಷಗಳ ಕಾಲ ವನವಾಸ ಹೋಗಬೇಕೆಂದು ನೀವು ನನಗೆ ವರ ಕೊಟ್ಟಿರುವುದಾಗಿ ನೆನಪಿಸುತ್ತಾಳೆ. ಹಾಗಾಗಿ ನನ್ನ ಈ ಕೋರಿಕೆ ಈಡೇರಿಸಬೇಕು ಎಂದು ದಶರಥನ ಬಳಿ ಹೇಳುತ್ತಾಳೆ. ಮತ್ತೊಂದು ವಿಷಯ ಏನೆಂದರೆ, ತ್ರೇತಾಯುಗದಲ್ಲಿ ರಾಜನನ್ನು 14 ವರ್ಷಗಳ ಕಾಲ ರಾಜನ ಆಸ್ಥಾನದಿಂದ ದೂರವಿದ್ದರೆ ಮತ್ತೆ ಆ ರಾಜನು ಆ ಸ್ಥಾನಕ್ಕೆ ಪಟ್ಟಾಭಿಷೇಕ ಮಾಡಲು ಸಾಧ್ಯವಿರಲಿಲ್ಲ. ತನ್ನ ಮಗ ಭರತನಿಗಾಗಿ ಪಟ್ಟಾಭಿಷೇಕವಾಗಬೇಕೆಂದು ಕೈಕೆ ಬಯಸಿರ್ತಾಳೆ. ಆಗಲೇ ಹೇಳಿದ ಹಾಗೆ ಈ ಯೋಜನೆಯಲ್ಲಿ ದೇವತೆಗಳ ಕೈವಾಡ ಕೂಡ ಇತ್ತು. ಭಗವಾನ್ ರಾಮನು ತನ್ನ ಸರಸ್ವತಿಯಿಂದ ಮಂಥರೆಯ ಮನಸ್ಸಿನಲ್ಲಿ ಸೇರಿದನು. ಮಂಥರೆ ಕೈಕೆಗೆ ಎಲ್ಲವನ್ನೂ ಹೇಳಿದಳು ಮತ್ತು ವಿವರಿಸಿದಳು. ರಾಮನು ವನವಾಸಕ್ಕೆ ತೆರಳುವುದಕ್ಕೆ ಶ್ರೀಹರಿ ವಿಷ್ಣುವಿನ ಯೋಜನೆಯು ಒಂದು ಕಾರಣ. ಈ 14 ವರ್ಷ ವನವಾಸದಲ್ಲಿ ಶ್ರೀರಾಮ ರಾವಣಾಸುರ, ಕುಂಭಕರ್ಣ, ಮಾರೀಚ, ಸುಬಾಹು, ಕಾರು ಇಂತಹ ಎಷ್ಟೋ ಅಸುರರನ್ನು ಸಂಹರಿಸಿ ಭೂಮಿಯ ಮೇಲಿದ್ದ ಕಳಂಕವನ್ನು ತೊಳೆದು ಹಾಕಿದ್ದಾರೆ. ಇದರ ಹಿಂದೆ ಗ್ರಹಗಳ ಸಂಚಾರವೂ ಮುಖ್ಯವಾಗುತ್ತದೆ. ಶನಿಯು ತನ್ನ ಸ್ಥಿತಿಯಿಂದ ಕೈಕೆಯ ಮತಿಯ ವಧಿಸಲ್ಪಟ್ಟು ಶನಿಯ ಕಾಲದಲ್ಲಿ ಶ್ರೀರಾಮನು ಕಾಡಿನಿಂದ ಕಾಡಿಗೆ ಅಲೆಯಬೇಕಾಗುತ್ತದೆ. ಅದೇ ಸಮಯದಲ್ಲಿ ರಾವಣನು ಶನಿಯಿಂದ ಪ್ರಭಾವಿತನಾಗಿರುವುದರಿಂದ ರಾವಣನ ಹತ್ಯೆ ಕೂಡ ಆಗುತ್ತದೆ. ಶನಿಯು ತನ್ನ ದಶದಲ್ಲಿ ಒಬ್ಬರಿಗೆ ಕೀರ್ತಿಯನ್ನು ಮತ್ತೊಬ್ಬರಿಗೆ ಮುಕ್ತಿಯನ್ನು ನೀಡಿದನು ಎಂದು ಹೇಳಲಾಗುತ್ತದೆ. ನಾನು ಮೇಘನಾ. ನನ್ನ ವೀಡಿಯೋಸ್ಗಾಗಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.